ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ತೋರ್ಸಕ್ಕೆ ಹೊರಟಿರೋದು ಹೋಮ್ ಮೇಡ್ ಕುಲ್ಫಿ. ಬೇಸಿಗೆಲಂತೂ ಏನಾದರೂ ಕೋಲ್ಡ್ ತಿಂತಾನೆ ಇರೋಣ ಅಂತ ಅನ್ಸುತ್ತೆ. ಅದರಲ್ಲೂ ನಮಗೆ ಫಸ್ಟ್ ನೆನಪಾಗೋದು ಐಸು. ಈ ಕುಲ್ಫಿನ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಅರ್ಧ ಲೀಟರ್ ಹಾಲು ಮತ್ತು 1 ಕಪ್ ಸಕ್ಕರೆಯನ್ನು ಹಾಕಿ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಒಂದೆರಡು ನಿಮಿಷ ಆದಮೇಲೆ ಒಂದು ಮಿಕ್ಸಿಂಗ್ ಜಾರ್ ತಗೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನು ಹಾಕೊಬೇಕು. ಬಾದಾಮಿ, ಗೋಡಂಬಿ, ಪಿಸ್ತಾ ಹಾಗೆ ಒಂದು 3 ಏಲಕ್ಕಿನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಳಿ. ತುಂಬ ಸಣ್ಣದಾಗೇನಲ್ಲ, ಒಂದೆರಡು ರೌಂಡು ಗ್ರೈಂಡ್ ಮಾಡಿಕೊಳ್ಳಿ. ಹೀಗೆ ಡ್ರೈ ಫ್ರೂಟ್ಸ್ನ ಪುಡಿ ಮಾಡಿ ಇಟ್ಕೋಬೇಕು. ಆ ನಂತರದಲ್ಲಿ 1 ಸ್ಪೂನ್ ಅರರಟ್ಟಿಗೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಗಂಟಿಲ್ದಂಗೆ ತಿರುಗಿಸ್ಕೊಬೇಕು. ಹೀಗೆ ಅರರಟ್ಟನ್ನು ಕಲಿಸ್ಕೊಂಡ್ಮೇಲೆ ನೆಕ್ಸ್ಟು 1 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್ಗೆ ಸ್ವಲ್ಪ ಹಾಲನ್ನು ಹಾಕಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಇದೆರಡು ಮಿಶ್ರಣ ರೆಡಿ ಆದಮೇಲೆ ಏನು ಹಾಲು ಕುದೀತಾ ಇರತ್ತಲ್ವ, ಅದಕ್ಕೆ ಇದೆರಡು ಮಿಶ್ರಣವನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಈ ಥರ ತಿರುಗಿಕೊಳ್ಳಿ. ಇದೆರಡು ಮಿಶ್ರಣ ಹಾಕಿದ ಮೇಲೆ ಹಾಲು ದಪ್ಪ ಆಗ್ತಾ ಬರುತ್ತೆ. ಹೀಗೆ ತಿರ್ಸ್ಕೋತಾ ಇರಿ. ಹೀಗೆ ಹಾಲು ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ ನೋಡಿ. ಆವಾಗ ನೀವು ಏನು ಡ್ರೈ ಫ್ರೂಟ್ಸ್ ಪುಡಿ ಮಾಡಿಟ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಕೊಂಡು 1-2 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ಇದು ಕಂಪ್ಲೀಟ್ ತಣ್ಣಗಾದ ನಂತರ ಇದನ್ನ ಲೋಟಕ್ಕೆ ಹಾಕೊಳ್ಳಿ. ಆನಂತರದಲ್ಲಿ ಈ ಥರ ಅಲ್ಯೂಮಿನಿಯಂ ಪೇಪರ್ ಸಿಗುತ್ತೆ ನೋಡಿ, ಅದನ್ನು ಹಾಕ್ಬಿಟ್ಟು ಕ್ಲೋಸ್ ಮಾಡಿ. ಇದು ಯಾಕೆ ಅಂದರೆ ಕಡ್ಡಿ ಆಚೆ ಈಚೆ ಆಗಬಾರ್ದು ಅನ್ನೋ ಕಾರಣಕ್ಕೆ. ಕಡ್ಡಿ ಹಾಕ್ಕೊಳ್ತೀರಾ ಅಲ್ವಾ, ಅದು ಆಚೆ ಈಚೆ ಆಗಬಾರ್ದು ಅಂತ ಹೇಳಿ ಈ ಥರ ಎಲ್ಲದಕ್ಕೂ ಅಲ್ಯೂಮಿನಿಯಂ ಪೇಪರನ್ನು ಕವರ್ ಮಾಡ್ಕೊಳ್ಳಿ. ಹೀಗೆ ಕವರ್ ಮಾಡಿದ ನಂತರ ನೈಫಲ್ಲಿ ಸಣ್ಣದಾಗಿ ಕಡ್ಡಿ ಹಾಕಲು ಎಷ್ಟು ಬೇಕೋ ಅಷ್ಟೇ ಈ ಥರ ಕಟ್ ಮಾಡಿಕೊಂಡು ಆ ನಂತರದಲ್ಲಿ ಅದಕ್ಕೆ ಕಡ್ಡಿಯನ್ನು ಸಿಕ್ಸ್ಕೊಳ್ಳಿ. ಅದು ಆಚೆ ಈಚೆ ಆಗಲ್ಲ, ಹೇಗೆ ಹಾಕಿರ್ತೀರೋ ಹಾಗೆ ಇರುತ್ತೆ. ಈಗ ಇದನ್ನ ಒಂದು 6 ಗಂಟೆಗಳ ಕಾಲ ಫ್ರಿಡ್ಜ್ನಲ್ಲಿ ಇಟ್ಬಿಟ್ಟು ತಿಂತಾ ಇದ್ರೆ ನಿಮಗೆ ಆಚೆ ಕಡೆ ಹೇಗೆ ಸಿಗುತ್ತೆ ಕುಲ್ಫಿ ಅದೇ ಥರ ಇರುತ್ತೆ. ನೀವು ನೀಟಾಗಿ ಕ್ಲೀನಾಗಿ ಆರಾಮಾಗಿ ಮನೆಯಲ್ಲಿ ಮಾಡಿಕೊಂಡು ತಿನ್ಬೋದು. ಇದು ಫ್ರಿಡ್ಜ್ನಲ್ಲಿ ಇಟ್ಬಿಟ್ಟು ತೆಗಿಯೋಕೆ ಬರಲಿಲ್ಲ ಅಂದಾಗ ಸ್ವಲ್ಪ ನೀರಲ್ಲಿ ಹೀಗೆ ಡಿಪ್ ಮಾಡಿ ತೆಗೀರಿ, ಆಗ ಕ್ಲೀನಾಗಿ ಬರುತ್ತೆ. ಎಲ್ಲರೂ ಯಾವಾಗಲೂ ಖುಷಿಯಾಗಿ ನಗ್ತಾ ಆರೋಗ್ಯದಿಂದಿರಿ, ಆರಾಮಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.